ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೈ ಕಿಚನ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆಗೆ ಕಡಲೆಬೇಳೆ ಪಾಯಸ ರೆಸಿಪಿನ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಇದಂತೂ ಭಾಳ ಚೆನ್ನಾಗಿರುತ್ತೆ. ಡೆಫಿನೆಟಾಗಿ ನೀವು ಟ್ರೈ ಮಾಡಬೇಕು ಈ ಪಾಯಸನ. ಯೂಶ್ವಲಿ ಎಲ್ಲ ಥರದ ಪಾಯಸಗಳನ್ನು ಮಾಡ್ತಿರ್ತೀವಿ. ಕಡಲೆಬೇಳೆ ಪಾಯಸ ಮಾಡೋದು ತುಂಬ ಕಡಿಮೆ, ಬಟ್ ಇದು ಭಾಳ ಚೆನ್ನಾಗಿರುತ್ತೆ. ಬನ್ನಿ ಹಾಗಿದ್ರೆ ಮಾಡೋದು ಹೆಂಗೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಇಲ್ಲೊಂದು ಚಿಕ್ಕ ಬೌಲನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಬೌಲ್ ಅಷ್ಟು ಕಡಲೆಬೇಳೆನ ತೊಗೊತಾ ಇದ್ದೀನಿ. ನೀವು ಬೌಲ್ ನಿಮಗೆ ಅಳತೆ ಗೊತ್ತಾಗಿಲ್ಲ ಅಂದರೆ ಟೀ ಕುಡಿತೀವಲ್ಲ ಆ ಲೋಟದಲ್ಲಿ 1 ಲೋಟ ಅಥವಾ 1.5 ಲೋಟ ಕಡಲೆಬೇಳೆನ ತೊಗೊಂಡ್ರೆ 3 ರಿಂದ 4 ಜನ ತಿನ್ನುವಷ್ಟು ಪಾಯಸ ಆಗುತ್ತೆ. ಈ ಕಾಳನ್ನು ವಾಶ್ ಮಾಡಿಕೊಂಡು 1-2 ಸಲ ತೊಳ್ಕೊಂಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ನೀರು ಕುಡಿಯೋ ಲೋಟದಲ್ಲಿ 2 ಲೋಟ ನೀರನ್ನು ಹಾಕ್ಕೊಂಡು ಚೂರು ಉಪ್ಪನ್ನು ಹಾಕ್ಕೊಂಡು ಇದನ್ನಿವಾಗ ಬೇಯಿಸೋಕ್ಕೆ ಇಡ್ತಾ ಇದ್ದೀನಿ. 7 ರಿಂದ 8 ವಿಸಿಲ್ ಕೂಗಿಸಿದ್ರೆ ಚೆನ್ನಾಗಿರುತ್ತೆ. ಕಾಳು ಆದಷ್ಟು ಚೆನ್ನಾಗಿ ಬೇಯಬೇಕು, ಹಾಗಾದರೆ ಪಾಯಸ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಚಿಕ್ಕ ಬಾಣಲೆನ ಇಟ್ಕೊಂಡು ಸ್ವಲ್ಪ ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ. ಇದು ಶೇಂಗಾ ಬೀಜ ನಿಮಗೆ ಇಷ್ಟ ಇಲ್ಲ ಅಂದರೆ ಇದು ಸ್ಕಿಪ್ ಮಾಡ್ಕೊಳ್ಬಹುದು, ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ. ನೆಕ್ಸ್ಟು 1.5 ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡು ಇದನ್ನು ಚೂರು ಲೈಟ್ ಬ್ರೌನ್ ಆಗೋ ತನಕ ಇದನ್ನೊಂದು ಸ್ವಲ್ಪ ಹುರ್ಕೊಬೇಕು ಗಸಗಸೆನ. ನೆಕ್ಸ್ಟು ಈ ಶೇಂಗಾ ಬೀಜನ ಸಿಪ್ಪೆ ತೆಗೆದುಬಿಟ್ಟು ಇವಾಗ ಹಾಕ್ಕೊತಾ ಇದ್ದೀನಿ ಜಾರಿಗೆ. ಗಸಗಸೆನೂ ಹಾಕ್ಕೊತಾ ಇದ್ದೀನಿ. ಆಮೇಲೆ ತೆಂಗಿನ ತುರಿ ಇಂಪಾರ್ಟೆಂಟು. ನಿಮಗೆ ಶೇಂಗಾ ಬೀಜ ಸ್ಕಿಪ್ ಮಾಡೋಂಗಿದ್ರೆ ಸ್ಕಿಪ್ ಮಾಡಿಕೊಂಡು ಗಸಗಸೆ ತೆಂಗಿನ ತುರಿನ ಹಾಕ್ಕೊಬೋದು. ಹಸಿ ತೆಂಗಿನ ತುರಿ ಇದು ಒಂದಷ್ಟು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ 3 ರಿಂದ 4 ಏಲಕ್ಕಿ, ಒಂದು ಚೂರು ಒಣಶುಂಠಿ ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಇದು ಎಷ್ಟು ನುಣ್ಣಗೆ ಸಾಧ್ಯ ಅಷ್ಟು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಬೇಕು ಈ ಥರ. ನೆಕ್ಸ್ಟು ಕಡಲೆಬೇಳೆ ತಗೊಂಡಿದ್ವಲ್ಲ ಅದೇ ಸೇಮ್ ಬೌಲಲ್ಲಿ ಒಂದು ಫುಲ್ ಬೌಲಷ್ಟು ಬೆಲ್ಲನ ತಗೊಂಡಿದ್ದೀನಿ. ಇದಕ್ಕೆ ಒಂದು 5 ರಿಂದ 6 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲ ಕರಗಬೇಕಷ್ಟೇ. ಇದು ಪಾಕ ತೆಗೆಯೋದೇನು ಬೇಡ, ಜಸ್ಟ್ ಕರಗಿದ್ರೆ ಸಾಕು. ನೆಕ್ಸ್ಟ್ ನೋಡಿ, ಈಗ ಕಡಲೆಬೇಳೆ ಬೆಂದಿದೆ. 8 ವಿಸಿಲ್ ಮಾಡಿಸಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಅಷ್ಟು ಕೂಗಿಸ್ಕೊಳ್ಬೋದು. ಎಷ್ಟು ನುಣ್ಣಗೆ ಬೆಂದ್ರೂ ಪರವಾಗಿಲ್ಲ, ಪಾಯಸ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದು ಶೇಂಗಾ ಬೀಜದ ಪೇಸ್ಟ್ ಏನಿತ್ತಲ್ಲ ಇದೆಲ್ಲ ಹಾಕ್ಕೊಂಬಿಟ್ಟು ಬೆಲ್ಲದ ಪಾಕನೂ ಇದೇ ಟೈಮಿಗೆ ಇದ್ರ ಜೊತೆಗೇ ಹಾಕ್ಕೊಬೇಕು. ನೆಕ್ಸ್ಟ್ ಕೆಲವೊಂದು ಅಡುಗೆಗಳಿಗೆ ಬೆಲ್ಲನ ಡೈರೆಕ್ಟ್ ಹಾಕಬೇಕಾಗುತ್ತೆ, ಪಾಕ ಮಾಡ್ದಿರ ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಅಡುಗೆ ಹಾಗೆ ಮಾಡಬೇಕಾಗುತ್ತೆ. ನೆಕ್ಸ್ಟು ಇದು ಕುದೀತಿರೋ ಟೈಮಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ. ಒಂದು ಬಾಣಲೆಗೆ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಬಾದಾಮಿ, ದ್ರಾಕ್ಷಿ, ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಬಾದಾಮಿ ಇದು ಸ್ವಲ್ಪ ಹುರ್ಕೊಳ್ಳೋಣ, ಇಲ್ಲಾಂದರೆ ದ್ರಾಕ್ಷಿ ಗೋಡಂಬಿನೂ ಇದ್ರ ಜೊತೆ ಹುರಿದ್ರೆ ಸೀದೋಗ್ಬಿಡುತ್ತೆ. ನೆಕ್ಸ್ಟ್ ಇದೊಂದು ಸ್ವಲ್ಪ ಹುರಿದಾದ್ಮೇಲೆ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಅದ್ರ ಜೊತೆಗೆ 3 ಲವಂಗನ ಹಾಕ್ಕೊಂಡಿದ್ದೀನಿ. ಯಾವುದೇ ಸಿಹಿ ಅಡುಗೆಗೆ ಲವಂಗ ಹಾಕೋದ್ರಿಂದ ಅದ್ರ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಡುಗೆ ಅಂತ. ನೆಕ್ಸ್ಟ್ ಇದನ್ನು ಪಾಯಸಕ್ಕೆ ಹಾಕ್ಕೊಂಬಿಟ್ರೆ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಕಡಲೆಬೇಳೆ ಪಾಯಸ ರೆಡಿ ಆಗೋಯ್ತು. ನೋಡಿರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ಆಗೋಯ್ತು ಅಂತ. ನೀವು ಟ್ರೈ ಮಾಡಿ, ಹಾಗೆ ಹೆಂಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟಾಗಿ ಟ್ರೈ ಮಾಡಿ ಸ್ನೇಹಿತರೆ ಈ ಪಾಯಸನ. ನೋಡಿರಲ್ಲ ಎಷ್ಟು ಈಸಿಯಾಗಿ ಆಗೋಯ್ತು ಅಂತ. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್.